ಸ್ನೇಹಿತರಿಗೂ ಈ ಪ್ರೆಸ್ ಮೀಟಿಗೆ ಸ್ವಾಗತ. ನೀವು ನಮ್ಮೆಲ್ಲ ಈವೆಂಟ್ಸ್ ಕವರ್ ಮಾಡಿರಿ. ಲಾಸ್ಟ್ 2.5-3 ವರ್ಷನಾಗ ನಾವೇನು ಹೋರಾಟ ಮಾಡ್ಕೊತ ಬಂದಿದ್ದೇವೆ. ಬಹಳಷ್ಟು ವಿಷಯನಾಗ ಏನು ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಇಲ್ಲಿ ಬೆಳಗಾವಿ ನಗರನಾಗಿರುವಂತ ಏನು ಶಾಸಕರಿದ್ರು ಮತ್ತ ಬೇರೆ ಏನು ಬಿಜೆಪಿ ಲೀಡರ್ಶಿಪ್ ಇತ್ತಿಲ್ಲ, ಅವ್ರು ಮಾಡಿದಂತ ಏನು ತಪ್ಪುಗಳನ್ನ ನಾವು ಬರೀ ಸುಧಾರಣೆ ಮಾಡ್ಕೊತ ಬಂದೇವೆ. ಇವತ್ತು ಬೆಳಗಾವಿ ಸಿಟಿ ಒಂದು ಸ್ಮಾರ್ಟ್ ಸಿಟಿ ಆಗಿ ಡೆವಲಪ್ ಆಗ್ತಾ ಇದೆ. ಒಂದು ಇಂಟಿಗ್ರೇಟೆಡ್ ಮಾರ್ಕೆಟ್ ಅದು ಮಹತ್ವ, ಧರ್ಮದ ವಿಷಯ ಮೇಲೆ ವಿಷ ಬಿಟ್ಟು ರಾಜಕಾರಣ ಮಾಡೋರಿಗೆ ಡೆವಲಪ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಎಂದೆಂದಿಗೂ ಅವರಿಗೆ ಆ ವಿಷನ್ ಎಂದು ಇರಕ್ಕೆ ಸಾಧ್ಯ ಇಲ್ಲ. ಇವತ್ತ ಬಹಳಷ್ಟು ನಮ್ಮ ಪೂರ ಜಿಲ್ಲೆನಾಗ ಕಾಯಿಪಲ್ಲೆ ಬೆಳೆಯುವ ವ್ಯಾಪಾರ ರೈತರಿಗೆ ಅನುಕೂಲ ಆಗುವಂಗ ನಾವೇನದು ಜೈ ಕಿಸಾನ್ ಮಾರ್ಕೆಟ್ ವಿರುದ್ಧ ಹೋರಾಟ ಮಾಡಿದ್ವಿ. ಆಮೇಲೆ ಜೈ ಕಿಸಾನ್ ಮಾರ್ಕೆಟ್ ಹಿಂದೂ ಬಹಳ ದೊಡ್ಡ ಒಂದು ಪೊಲಿಟಿಕಲ್ ಪವರ್ ಇತ್ತು. ಶಾಸಕರಿದ್ರು, ಕಾಂಗ್ರೆಸ್ನು ಕೆಲವು ಶಾಸಕರಿದ್ರು, ಬಿಜೆಪಿನೂ ಶಾಸಕರಿದ್ರು. ಪೂರಾ ಆಡಳಿತ ಅವ್ರ ಪರವಾಗಿತ್ತು. ಅಂತ ಒಂದು ಟೈಮ್ನಾಗ ಸಣ್ಣ ವರ್ತಕರನ್ನು ತಗೊಂಡು ನಾವು ಇದು ಹೋರಾಟ ಮಾಡಿ ಒಂದು ಮಟ್ಟಕ್ಕೆ ತಂದಿದ್ದೇವೆ. ಆಮೇಲೆ ಯಾವ ರೀತಿ ಜೈ ಕಿಸಾನ್ದವರು ಲೀಗಲಿ ಏನು ಫೈಟ್ ಮಾಡ್ತಾ ಇದ್ರು, ಆಮೇಲೆ ನಮ್ಗೆ ಅದ್ರ ಇವತ್ತು ಏನು ಜಯ ಸಿಕ್ಕಿದೆ ಅದು ನಮ್ಮ ವಕೀಲರಾದ ನಿತಿನ್ ಬೋಲ್ಬಂದಿರು ಮಾತಾಡ್ತಾರೆ. ಕಂಟಿನ್ಯೂ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿಂದು ಸುದ್ದಿಗೋಷ್ಠಿ ವಿಷಯ ಅಂತಂದರೆ, ಇದೇನು ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಆರ್ಡರನ್ನು ರದ್ದುಪಡಿಸಿದ್ದು ಸರ್ಕಾರ, ಅದನ್ನು ಅವರು ಮೊದಲನೇದು ರಿಟ್ ಪಿಟಿಷನ್ ಹಾಕಿ ಹೈಕೋರ್ಟ್ ಧಾರವಾಡಲ್ಲಿ ಅದನ್ನು ಚಾಲೆಂಜ್ ಮಾಡಿದರು. ಅದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನು ಮೇಂಟೈನೇಬಲ್ ಇಲ್ಲ ಅಂಥೇಳಿ ನೀವು ಅದರಿಂದ KAT ಹೋಗಬೇಕು, ದ್ಯಾಟ್ ಈಸ್ ದ ಪ್ರಾಪರ್ ಫೋರಮ್ ಅಂತ ಆದೇಶ ಪಡಿಸಿದ್ರು. ಅದ್ರ ಮೇಲೆ ಅವರು ರಿಟ್ ಅಪೀಲ್ ದಾಖಲು ಮಾಡಿ ಆ ರಿಟ್ ಪಿಟಿಷನ್ ಆರ್ಡರನ್ನು ಚಾಲೆಂಜ್ ಮಾಡಿದರು. ಅದು ಸಹ ಡಿಸ್ಮಿಸ್ ಆಗಿ ಅವರು KATಗೆ ಅಪ್ರೋಚ್ ಆಗಿದ್ರು. KATದಲ್ಲಿ ಆರ್ಡರ್ ಆದಮೇಲೆ ಅಪ್ರೋಚ್ ಆಗೋಕ್ಕೆ ಅವ್ರಿಗೆ ವಿಳಂಬ ಆಗಿತ್ತು. ಅದ ಕಾರಣಕ್ಕೆ ನಾವು ಅಲ್ಲಿ ಲೀಗಲ್ ಆಸ್ಪೆಕ್ಟ್ ಏನಂತಂದರೆ ಆ ವಿಳಂಬನ ಕಂಡೋನ್ ಮಾಡಬಾರ್ದು ಅಂಥೇಳಿ ನಮ್ಮದು ಪ್ರೊಟೆಸ್ಟ್ ಇತ್ತು. ಅದನ್ನು ಈಗ ಅವರು ಫೈಲ್ ಮಾಡಿದ್ದು ಡಿಸೆಂಬರ್ ತಿಂಗಳಲ್ಲಿ. ಇವತ್ತಿನ ತಾರೀಕಿಗೆ ಅದು ಆರ್ಡರ್ ಬಂದಿದೆ. ಒಂದು 4-5 ಮಂತ್ಸ್ ಆದಮೇಲೆ ನಾವು ಅದನ್ನು ಕಂಟಿನ್ಯೂಸ್ಲಿ ಆರ್ಗ್ಯೂ ಮಾಡಿ, ನೀವು ಮೇನ್ ಮ್ಯಾಟ್ರಿಗೆ ಆರ್ಗ್ಯೂ ಮಾಡಬಾರ್ದು, ಯು ಹ್ಯಾವ್ ಟು ಫಸ್ಟ್ ಆರ್ಗ್ಯೂ ಆನ್ ದಿ ಲಿಮಿಟೇಷನ್ ಆಸ್ಪೆಕ್ಟ್. ಅದರ ಮೇಲೆ ಲಿಮಿಟೇಷನ್ ಇದೆ, ಡಿಲೇ ಇದೆ ಅಂಥೇಳಿ ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ. ಅದನ್ನು KAT ನಮ್ಮದು ಆರ್ಗ್ಯುಮೆಂಟ್ಸನ್ನು ಅಪೆಲ್ಡ್ ಮಾಡಿ ಅವ್ರದ್ದು ಅಪೀಲನ್ನು, ಎರಡೂ ಅಪೀಲನ್ನು ಡಿಸ್ಮಿಸ್ ಮಾಡಿದ್ದಾರೆ, ಸೇಯಿಂಗ್ ಇಟ್ ಈಸ್ ಬಾರ್ಡ್ ಬೈ ಲಿಮಿಟೇಷನ್ ಅಂತ. ಸೊ ಈಗ ಅದರ ಮೇಲೆ ಮುಂದಿನ ಲೀಗಲ್ ಆ್ಯಕ್ಷನ್ ಅವ್ರಿಗೆ ಬಿಟ್ಟಿದ್ದೆ. ಆದರೆ ಇವತ್ತಿಂದ ಮಹತ್ವದ ವಿಷಯ ಅಂತಂದರೆ KATದಲ್ಲಿ ಆ ಎರಡು ಆರ್ಡರ್ ಅಪೀಲನ್ನು ಡಿಸ್ಮಿಸ್ ಮಾಡಿದ್ದಾರೆ. ದಿಸ್ ಇಸ್ ಅವ್ರಿಗೆ ಲೀಗಲ್ ಆಪ್ಷನ್ಸ್ ಓಪನ್ ಇದ್ದಾವೆ. ಬಟ್ ರೈಟ್ ನಾವು ಅದು ಮೇನ್ ಮ್ಯಾಟರ್ ಮೇಲೆ ಆರ್ಡರ್ ಆಗಿಲ್ಲ, ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಡಿಲೇ ಆಗಿದೆ ಅಂತ ಹೇಳಿ ಡಿಸ್ಮಿಸ್ ಮಾಡಿದ್ದಾರೆ ಅದನ್ನು. ಕೇಂದ್ರ ಸರ್ಕಾರ ಆ ಆಕ್ಟ್ ಅನ್ನು ತಗೊಂಬಂತೆ ಪ್ರೈವೇಟ್ ಪ್ಯಾಕೆಟ್ ಮಾಡಬಹುದು ಅಂತ ಹೇಳಿ, ಆಮೇಲೆ ಪ್ರತಿಭಟನೆ ಆಯ್ತು. ಪ್ರತಿಭಟನೆ ಆದ್ಮೇಲೆ ವಾಪಸ್ ತಗೊಂಡ್ರು, ತಮ್ಮ ಹೋರಾಟ ನಿರಂತರವಾಗಿ ಆಯ್ತು. ಬಟ್ ನೀವು ಹೋರಾಟ ಮಾಡ್ತಾ ಇದ್ರಿ ಪ್ರೈವೇಟ್ ಪರ್ಸನ್ ಆಗಿ. ಬಟ್ ಸರ್ಕಾರದಿಂದ ಇವತ್ತು APMC ಆಗಿರ್ಬೋದು, ಬಟ್ ಬೇರೆ ಸರ್ಕಾರದ ಮುಖ್ಯ ಏನು ಸಚಿವರು ಇದಾರಲ್ಲ, ಅವ್ರು ನಿಮಗೆ ಬೆಂಬಲ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಯಾವ ತರ ಹೋರಾಟ ಮಾಡ್ತಾರೆ? ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಅವರೇ ಮಾಡಿದ್ದಕ್ಕ ಇವತ್ತು ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರ ಸಪೋರ್ಟ್ ಮಾಡಿದ್ದಕ್ಕೂ, ಸಪೋರ್ಟ್ ಅಂದರೆ ಏನು, ನಾವು ಏನು ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ ಅದು ನಾವು ಕಂಪ್ಲೇಂಟ್ಸ್ ವಿತ್ ಪ್ರೂಫ್ ನಾವು ಗೌರ್ಮೆಂಟಿಗೆ ಸಲ್ಲಿಸಿದ ಮೇಲೆ ಗೌರ್ಮೆಂಟ್ ಅದನ್ನು ಗಮನಕ್ಕೆ ತಗೊಂಡು ಅದರ ಮೇಲೆ ಆದೇಶ ಪಡಿಸಿ ಅದನ್ನು ಅವ್ರದ್ದು ಏನು ಟ್ರೇಡಿಂಗ್ ಅವ್ರದ್ದು ಲೈಸೆನ್ಸ್ ಇತ್ತು ಅದನ್ನು ರದ್ದುಪಡಿಸಿದ್ರು. ಅವ್ರ ಸಪೋರ್ಟ್ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಸಪೋರ್ಟ್ ಇತ್ತು. ಬಟ್ ಸ್ಟ್ರೀಟ್ಸ್ ಮೇಲೆ ನಾವೇ ಸ್ವಲ್ಪ ಹೋರಾಟ ಮಾಡಿ ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ. ಇದು ಇಶ್ಯೂ ಅವ್ರ ಗಮನಕ್ಕೆ ಇರಲಿಲ್ಲ, ಹಂಗೇನಿಲ್ಲ, ಇತ್ತು. ಆದರೂ ಮತ್ತು ವಿತ್ ಪ್ರೂಫ್ಸ್ ನಾವು ಅದನ್ನು ಗೌರ್ಮೆಂಟಿಗೆ ಕೊಟ್ಟಾದ್ಮೇಲೆ ಇದು ಆದೇಶ ಆಗಿದೆ. ಇದು ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ದವರು ಒಂಥರ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗ ಏನು ದಿಲ್ಲಿನಾಗ ರೈತರು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿ ಕೂಡಲೇ ನಾವು ಹಿಂತಕ್ಕೋತೀವಿ. ಕರೆ ಸ್ಟೇಟ್ನಾಗ ಆಯಾ ರಾಜ್ಯಗಳನ್ನಾಗ
ಆಯಾ ರಾಜ್ಯ ಸರ್ಕಾರ ನಾವು ಬಿಟ್ಟು ಕೊಡ್ತೇವೆ ಹಿಂಗೆ ತಕ್ಕೋದು ಬೇಡ ತಂದು ಆಟಗಾಡಿ ಮೇಲೆ ದೀಪಟ್ಟ ಇಲ್ಲಿವರೆಗೆ ದಟ್ ಇಸ್ ದ ಸ್ಟೇಟಸ್ ಕೋರ್. ಇವನ್ ಕರ್ನಾಟಕನಾಗ ಯಾವುದೇ ಒಂದು ಸ್ಟೇಟ್ನಾಗ ಅವು ಮೋದಿ ಗೌರ್ಮೆಂಟ್ ಅವ್ರು ಹೇಳಿಬಿಟ್ರು ನೀವು ಏನ್ ಮಾಡ್ತೀರಿ ಮಾಡ್ಕೊರು ನಾವು ಹಿಂಗೆ ತಕ್ಕೋತೀವಿ. ಸೊ ದಿಸ್ ಇಸ್ ರಾಂಗ್. ಈ ತರ ಒಂದು ಗುಫಾಪ್ ಮಾಡೋ ಕಾರಣಕ್ಕಾಗಿ ಇವತ್ತು ಈ ತರ ಎಲ್ಲ ಕಡೆ ಇಶ್ಯೂಸ್ ಹಾಕೋತ ಬಂದವು. ಆಮೇಲೆ ಲಾಸ್ಟ್ BJP ಗೌರ್ಮೆಂಟ್ನಾಗ ಈ ವಿಷಯ ಬಗ್ಗೆ ಅವ್ರು ಒಟ್ಟ ನಮ್ಗೆ ಸಪೋರ್ಟ್ ಮಾಡಿಲ್ಲ. ನಾವು ಎಷ್ಟೋ ಸಲ ಬೊಮ್ಮಾಯಿ ಅವ್ರ CM ಇದ್ದಾಗ ನಾವು ಎಷ್ಟೋ ಸಲ ಹೋದ್ರು ಅವ್ರು ನಮ್ಗೆ ಸಪೋರ್ಟ್ ಮಾಡಿಲ್ಲ. ಬಟ್ ವಿ ಆರ್ ಥ್ಯಾಂಕ್ಫುಲ್ ಟು ದ ಪ್ರೆಸೆಂಟ್ ಗೌರ್ಮೆಂಟ್ ಅಂಡ್ ಪ್ರೆಸೆಂಟ್ APMC ಮಿನಿಸ್ಟರ್. ಅವ್ರು ರಿಯಲಿ ನಮ್ಮ ಎಷ್ಟೋ ಸಲ ಹೋದ ಕೂಡಲೇ ನಮ್ಮ ಇವೆಲ್ಲ ಸಮಸ್ಯೆಗಳು ಕೇಳ್ಕೊಂಡು ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಸಪೋರ್ಟ್ ಮಾಡಿದಾಗ ನಾವು ಸಪೋರ್ಟ್ ಮಾಡ್ಯಾರ ನಾವು ಹೇಳ್ಬೇಕಾಗತ್ತೆ. ಇದರಲ್ಲಿ ಎಲ್ಲರದು ಸಪೋರ್ಟ್ ಇದೆ, ಗೌರ್ಮೆಂಟದು ಸಪೋರ್ಟ್ ಇದೆ, ಮತ್ತೆ APMC ಅಧಿಕಾರಿಗಳದ್ದು ಸಪೋರ್ಟ್ ಇದೆ. ಅದಾದ್ಮೇಲೆ ಡ್ಯೂ ಕ್ರೆಡಿಟ್ಸ್ ಟು ಬಿ ಗಿವನ್ ಟು ಮಿಸ್ಟರ್ ಅನಂತ್ ಮಂಡಗಿ, ಸೀನಿಯರ್ ಕೌನ್ಸಿಲ್, ಕರ್ನಾಟಕ ಹೈಕೋರ್ಟ್ದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಡ್ಯೂ ಕ್ರೆಡಿಟ್ಸ್ ಟು ಅನಂತ್ ಮಂಡಗಿ ಸರ್ ಆಲ್ಸೋ, ಮತ್ತೆ ರಾಜೀವ್ ಟೋಪನವರ್ ಸರ್, ಸುಹಿತ್ ಮುಲ್ಕುಂದ್ ಅವರು, ನಾವೆಲ್ಲ ಕೂಡಿ ಇದನ್ನ ನಾವು ಫೈಟ್ ಮಾಡಿದ್ವಿ ಲೀಗಲಿ ಆಸ್ ವೆಲ್ ಆಸ್ ನಾವು ಸ್ಟ್ರೀಟ್ಸ್ ಮೇಲೆ ಇದನ್ನ ಫೈಟ್ ಮಾಡಿ ಇವತ್ತಿಂದ ವಿ ಹ್ಯಾವ್ ಎ ಫೇವರೇಬಲ್ ಆರ್ಡರ್. ಆಮೇಲೆ ನೀ ಮಾಡ್ತೀನಿ. ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ನೂರಾರು ಕೋಟಿಗಳನ್ನು ಖರ್ಚು ಮಾಡಿ ಅಂದಿನ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಒಂದು ಮಾರುಕಟ್ಟೆಯನ್ನು, ಕೃಷಿ ಮಾರುಕಟ್ಟೆಯನ್ನು APMCಯಲ್ಲಿ ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಬೇಕಾದ್ರೆ ಅದನ್ನು ರೈತರಿಗೆ ಅನುಕೂಲ ಆಗಲಿ, ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ, ಟ್ರಾಫಿಕ್ ಸಮಸ್ಯೆ ಕೂಡ ಸಿಟಿಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಒಂದು ಒಳ್ಳೆಯ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅವರು ಅದನ್ನು ಆ ಕಡೆ ಮಾಡಿದರು. ಆದರೆ ದುರದೃಷ್ಟವಶಾತ್ ಅದು ಇಲ್ಲಿಂದ ಮತ್ತೆ BJP ಸರ್ಕಾರ ಬಂದ ನಂತರ ಅಂದಿನ ಶಾಸಕರು ಅವರು ಅದನ್ನು ಯಾವುದೋ ಒಂದು ಷಡ್ಯಂತ್ರದಿಂದ ಇದನ್ನು ಪ್ರೈವೇಟ್ ಮಾರ್ಕೆಟ್ಗೆ ಅನುಕೂಲ ಆಗುವ ಹಾಗೆ ಮಾಡಿಕೊಟ್ಟು ನ್ಯೂ ಕಂದಿರ ನಗರದಲ್ಲಿ ಜೈ ಕಿಸಾನ್ ಮಾರ್ಕೆಟ್ ಅಂತೇಳಿ ಏನು ಕಾನೂನು ಬಾಹಿರವಾದಂಥ ಮಾರ್ಕೆಟ್ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕಾಗಿ ಇದರಲ್ಲಿ ಸುಮಾರು ಹೋರಾಟಗಳು, ರಸ್ತೆ ಮೇಲಿನ ಹೋರಾಟ ಮಾಡಿ ಸರ್ಕಾರದ ಗಮನ ಕೂಡ ಸೆಳೆಯಲಾಗಿತ್ತು. ಜೊತೆಗೆ ಇದರಲ್ಲಿ APMCಯಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳು ಯಾವುದೇ ಥರದ ಅವರು ಇದರ ವಿರುದ್ಧವಾಗಿ ಹೋರಾಟ ಮಾಡಿದರೆ ಅದಕ್ಕೆ ಅವರು ಶಾಸಕರ ಒಂದು ದಬ್ಬಾಳಿಕೆದಿಂದ ಅವ್ರು ಏನೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕಳೆದ 3.5 ವರ್ಷಗಳಿಂದ ರೈತರ ಹೋರಾಟ ಏನು ಸತತವಾಗಿ ನಡೆಸ್ತಾ ಇದ್ರು. ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯಕ್ರಮ ಕೂಡ ಆಯಿತು. ಅಂದಿನ ವಿರೋಧ ಪಕ್ಷದಲ್ಲಿರುವಂಥ DK ಶಿವಕುಮಾರ್ ಸಾಹೇಬರಾಗಲಿ ಅಥವಾ ಇತರ ಮಂತ್ರಿಗಳು, ಆಗಿನ ವಿರೋಧ ಪಕ್ಷದ ನಾಯಕರು ಹಾಗೂ ಆವಾಗಿನ ನಮ್ಮ ಇಂದಿನ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಅವತ್ತಿನ ದಿವಸ ಕೂಡ ಅಲ್ಲಿ ವಿಸಿಟ್ ಮಾಡಿ ನಮ್ಮ ಸರ್ಕಾರ ಬಂದ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಕೂಡ ಹೇಳಿದರು. ಹಾಗಾಗಿ ಅದೇ ಇವತ್ತಿನ ದಿವಸ ನಾವೆಲ್ಲ ತಮಗೆಲ್ಲ ಅವ್ರಿಗೆಲ್ಲ ಇವತ್ತಿನ ದಿವಸ ನಡೆಸ್ಕೋತಾ ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಇದು ಇವತ್ತಿನ ದಿವಸ ಏನು KITಯಲ್ಲಿ ಜಯ ಆಗಿದೆ, ಆ ಜಯ ಇದು ರೈತರಿಗೆ ಸಂದ ಜಯ ಅಂತ ತಿಳ್ಕೊಂಡು ಎಲ್ಲ ಹೇಳ್ಬೋದು. ಅದರ ಜೊತೆ ಕರ್ನಾಟಕ ರಾಜ್ಯಕ್ಕೆ ಹಾಗೂ APMC ಏನೋ ಒಂದು ಇಲಾಖೆ ಇದೆ ಅವ್ರಿಗೆ ಸಂದ ಜಯ ಅಂತ ತಿಳ್ಕೊಂಡು ಹೇಳ್ಬೋದು. ಇವತ್ತಿನ ದಿವಸ ತಾವೆಲ್ಲ ನೋಡ್ಬೋದು, ಯಾವುದೇ ಥರದ ರೈತರಿಗೆ ಹಾಗೆ ಈಗ ಅನ್ಯಾಯ ಆಗೋದು ತಡೆದಿದೆ. ಅಲ್ಲಿ ರೇಟಲ್ಲಿ ಒಂದೇ ರೇಟ್ ಫಿಕ್ಸ್ ಮಾಡ್ತಾ ಇದ್ರು. ಇವ್ರು ಏನು ಒಂದು ಕಮಿಟಿ ಇದೆ, ಆ ಕಮಿಟಿ ಒಂದು ರೇಟ್ ಫಿಕ್ಸ್ ಮಾಡಿ ಅದರ ರೇಟ್ಗಿಂತ ಹೆಚ್ಚಿಗೆ ಯಾರಿಗೂ ಕೊಡ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಾ ಇತ್ತು. ಇವತ್ತಿನ ದಿವಸ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಅಲ್ಲಿ. ಅದ್ರ ಜೊತೆಗೆ ಇತರ ಏನು APMC ಇಷ್ಟೊಂದು ಸುಮಾರು ಎಕರೆ, 80-100 ಎಕರೆ ಆ ಸ್ಥಳದಲ್ಲಿ ಬೇರೆ ವಹಿವಾಟುಗಳಿದೆ, ಆ ವಹಿವಾಟುಗಳು ಕೂಡ ನಡೆದಿದೆ. ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಬರ್ತಾ ಇದೆ. ಸರ್ಕಾರಕ್ಕೆ ಇನ್ನು ಇದು ಬಾಡಿಗೆ ಲೀಸಲ್ಲಿ ಮಾಡಿದಾಗ ಅದರಲ್ಲಿ ದುಡ್ಡು ಕೂಡ ಸುಮಾರು ಈಗ ಸರ್ಕಾರಕ್ಕೆ ಬಂದಿದೆ. ಸೊ ಇದೊಂದು ಒಳ್ಳೆ ಯೋಜನೆ ಸರ್ಕಾರದ ಒಂದು ಇದರಿಂದ ಇವತ್ತು ನಡೆದಿದೆ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇವತ್ತಿನ ದಿವಸ ಬೆಳಗಾವಿಯಲ್ಲಿ ರೈತರ ರಸ್ತೆ ಮೇಲೆ ಹೋರಾಟ ಮತ್ತು ಕಾನೂನು ಹೋರಾಟ ಏನು ಮಾಡಿದ್ರು ಅಡ್ವೊಕೇಟ್ ನಿತಿನ್ ಬೋಲ್ಬಂದಿ ಅವರು ಅಥವಾ ಅವ್ರ ಜೊತೆಗೆ ಇರುವಂತ ಶ್ರೀ ಮಂಡಗಿ ಸಾಹೇಬರು ಇವರೇನು ವಾದಗಳನ್ನ ಅಲ್ಲಿ ಮಾಡಿದಾಗಲೇ ಇವತ್ತಿನ ದಿವಸ ಜಯ ಸಿಕ್ಕಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಇನ್ನು ಮುಂದೆ ಯಾವುದೇ ತರಹದ ಈ ರೀತಿಯ ಪ್ರೈವೇಟ್ ಮಾರ್ಕೆಟ್ ಅನ್ನು ಮಾಡುವಂತ ದುಸ್ಸಾಹಸಕ್ಕಾಗಿ ಯಾವುದೇ ರಾಜಕಾರಣ ಸ್ವಾರ್ಥ ಕಾರಣಕ್ಕಾಗಿ ಇಂಥದ್ದೆಲ್ಲ ಮಾಡಬಾರ್ದು ತಿಳ್ಕೊಂಡು ಕೂಡ ನಾನು ಒಂದು ಅಪೀಲ್ ಕೂಡ ನಾನು ಮಾಡ್ತಾ ಇದ್ದೇನೆ. ಇನ್ನು APMC ಡೈರೆಕ್ಟರ್ಗಳು, APMC ಕೃಷಿ ಮಂತ್ರಿಗಳು ಇದರಲ್ಲಿ ಜಾಸ್ತಿ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಜನಪ್ರಿಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ APMCಯಿಂದ ಯಾವುದೇ ಥರದಿಂದ ಹೊರಗಡೆಗೆ ಈ ಮಾರ್ಕೆಟ್ ಹೋಗದಂತೆ ನೋಡ್ಕೊಳ್ಬೇಕು. ಜೊತೆಗೆ ಈಗೇನು ಕಾನೂನು ಬಾಹಿರವಾಗಿ ಇವತ್ತಿನ ದಿವಸ ಕೂಡ ಅಲ್ಲಿ ಸಂಡೇ ಮಾರ್ಕೆಟ್ ಅಂತ ನಡೀತಾ ಇದೆ. ಇವ್ರು ಇಷ್ಟೊಂದು ಬೆಳೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರು APMC ಇರುವಂತ ಏನು ಮಳಿಗಳಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಪಾರ್ಟಿಸಿಪೇಟ್ ಮಾಡಿ ಅಲ್ಲಿನ ಅವ್ರ ಜೊತೆಗೆ ವ್ಯಾಪಾರ ಮಾಡ್ಬೋದಿತ್ತು. ಆದರೆ ಇವತ್ತಿನ ದಿವಸ ಇನ್ನೂ ಆದರೂ ತಮ್ಮದೇ ಒಂದು ಸೆಪ್ರೇಟ್ ಆಗಿ APMC ಏನು ಒಂದು ಕಂಪೌಂಡ್ ಇದೆ, ಆ ಕಂಪೌಂಡ್ ಅಲ್ಲಿನೇ ಇನ್ನೂ ಕಾನೂನು ಬಾಹಿರವಾಗಿ ಸಂಡೇ ಮಾರ್ಕೆಟ್ ಓಪನ್ ಮಾಡ್ಕೊಂಡು ಕೂತಾರೆ. ಸಂಡೇ ಮಾರ್ಕೆಟ್ ಅನ್ನು ತಕ್ಷಣ ಸರ್ಕಾರ ಬಂದ್ ಮಾಡಬೇಕು. ಆಮೇಲೆ ಸೆಕ್ರೆಟರಿ ಅವ್ರಿಗೆ ಆದೇಶ ಕೊಟ್ಟು
ಇಮಿಡಿಯೇಟ್ಲಿ ಸಂಡೇ ಮಾರ್ಕೆಟ್ ಅನ್ನು ತೆಗಿಸಿ ಅಲ್ಲಿ ರೈತ ಸಲುವಾಗಿ ಏನು ಸಂಡೇ ಮಾರ್ಕೆಟ್ ಇದ್ದಾರೆ ರೈತರಿಗೆ ಅವರು ಶನಿವಾರಕ್ಕೊಮ್ಮೆ ಏನು ಮಾಡ್ತಾ ಇದ್ದಾರೆ ಅದು ಸಂಡೇ ರವಿವಾರಕ್ಕೊಮ್ಮೆ ಮಾಡುವಂಥ ಸಂಡೇ ಮಾರ್ಕೆಟ್ ಅದನ್ನು ರೈತರಿಗಾಗಿನೇ ಅದನ್ನು ಮೀಸಲಾಗಿಟ್ಟು ಇವರೆಲ್ಲ ಏನು ವರ್ತಕರಿದ್ದಾರೆ ಜೈ ಕಿಸಾನ್ ವರ್ತಕರು ಅವ್ರಿಗೆ APMC ಕೂಡಿಸುವಂಥ ಕಾರ್ಯನ ಮಾಡ್ಬೇಕಂತ ತಿಳ್ಕೊಂಡು ನಾನು ಮಾನ್ಯ ಕೃಷಿ ಮಂತ್ರಿಗಳಲ್ಲಿ ಹಾಗೂ ನಮ್ಮ ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲದಿದ್ದಲ್ಲಿ ಇದರಲ್ಲಿ ವಿಫಲರಾದಲ್ಲಿ ನಾವು APMC ಸೆಕ್ರೆಟರಿ ಅವರ ಮೇಲೆ ಮತ್ತೆ ಪುನಃ ನಾವು ಕೋರ್ಟ್ ಹೋಗಬೇಕಾಗತ್ತೆ. ಆಮೇಲೆ ಅದು ಅವ್ರಿಗೇನೆ ಅದು ಅಸಹ್ಯ ತರುವಂಥ ಕಾರ್ಯ ಆಗುತ್ತೆ. ಯಾಕಂದ್ರೆ ಅವ್ರ ಕಾಂಪೌಂಡಲ್ಲಿ ಕಾನೂನು ಬಾಹಿರವಾಗಿ ಕೆಲಸ ನಡೆಸಿದ್ರು ಕೂಡ ಯಾವುದೇ ಥರದ ಇನ್ನೂರಿಗೆ ಆಕ್ಷನ್ ಆಗಿಲ್ಲ ಅಂತ ಹೇಳೋಕೆ ತಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸಮಸ್ಯೆನ ಉದ್ಭವ ಆಗ್ತಿರ್ಕಿಲ್ಲ. ಯಾಕಂದ್ರೆ ಇದು ಕೆಲವು ವರ್ಷದಿಂದ ಇದು ಕಾಯಿಪಲ್ಯ ಮಾರುಕಟ್ಟೆ APMCನಾಗ ಸ್ಥಾಪನೆ ಆಗಿತ್ತು. ಆಮೇಲೆ ಇದ್ರಾಗ ಎಲ್ಲರಿಗೂ ನೀವು ಗುರ್ತಾಗಬೇಕಂತ ವಿಷಯ ಅಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಜಾಯಿಂಟ್ ಪ್ರಾಜೆಕ್ಟ್. ಅಂದ್ರೆ 60 ಕೋಟಿ ಸೆಂಟ್ರಲ್ದವ್ರು ಹಾಕ್ಯಾರ, 60 ಕೋಟಿ ಸ್ಟೇಟ್ದವ್ರು ಹಾಕ್ಯಾರ. ಈಗ ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. BJP ಏನು ಕೆಲವು ಲೋಕಲ್ ಶಾಸಕರಿದ್ರು ಅವ್ರದೇ ಸರ್ಕಾರದ ಯೋಜನೆಯನ್ನು ವಿಫಲ ಆಗುವಂಥ ಒಂದು ಪ್ರಯತ್ನ ಅವ್ರು ಮಾಡ್ಯಾರ. ಯಾಕಂದ್ರೆ ಇದ್ದಂಥ ಮಾರ್ಕೆಟ್ನ ಹೋಗಿ ಕೆಲವು ದುಡ್ಡದ ಆಮಿಷ ಸಂಬಂಧ ಮಾರ್ಕೆಟ್ ಶಿಫ್ಟ್ ಮಾಡಿಸಿರು. ಜೈ ಕಿಸಾನ್ ಮಾತು ಕೇಳ್ಕೊಂಡ ಅಲ್ಲಿಂದ ಇದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಆಮೇಲೆ ಇವತ್ತು ಬೆಳಗಾವಿ ಸಿಟಿ ಒಂದು ಸ್ಮಾರ್ಟ್ ಸಿಟಿಯಾಗಿ ಡೆವಲಪ್ ಆಗೋದು. ಒಂದು ಇಂಟಿಗ್ರೇಟೆಡ್ ಮಾರ್ಕೆಟ್ ಆದ್ರೆ ಅದ್ರ ಬೆನಿಫಿಟ್ಸ್ ಭಾಳ ಅದಾವ. ಇವತ್ತು ನೋಡ್ರಿ ಕಾಯಿಪಲ್ಯ ಮಾರ್ಕೆಟ್ ಅಲ್ಲೇ ಆಯ್ತು, ಫುಡ್ ಗ್ರೇನ್ ಮಾರ್ಕೆಟ್ ಅಲ್ಲೇ ಐತಿ. ಈಗ ನೆಕ್ಸ್ಟ್ ನಮ್ಮ ಫ್ಲವರ್ ಮಾರ್ಕೆಟು ಫ್ರೂಟ್ ಮಾರ್ಕೆಟ್ನು ಅಲ್ಲಿ ಶಿಫ್ಟ್ ಆಗ್ಬೇಕಂತ ಅದು ಯಾವಾಗ ಇವೆಲ್ಲ ಅಲ್ಲಿ ಶಿಫ್ಟ್ ಆಗಿ APMC ಅಂಡರ್ ಬರ್ತಾವ, ಬೆಳಗಾವಿ APMC ಒಂದು ದೊಡ್ಡ APMC ಆಗಿ ಹೊರಗೆ ಬರ್ತದೆ. ಯಾಕಂದ್ರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗೋ ಕಾರಣಕ್ಕಾಗಿ ಐ ಥಿಂಕ್ ಪ್ರೆಸೆಂಟ್ಲಿ ವಿ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ APMCs ಇನ್ ಕರ್ನಾಟಕ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ಈಗ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ನಾಗ ಇರುವಂಥ ಭಾಳ ಮಂದಿ ರೈತರು ಕಾಯಿಪಲ್ಯ ಬೆಳಿತಾರೆ. ಅಂಥವ್ರಿಗೂ ಭಾಳ ಒಂದು ದೊಡ್ಡ ಯೂಸ್ ಆಗಿತ್ತು. ಇಂಥ ಒಂದು ಯೋಜನೆಗೆ ನಮ್ಮವರು ಅದನ್ನ ಸ್ಟಾಪ್ ಮಾಡಿ ಆಮೇಲೆ ಕೆಲವು ಏನು ಒಂದು ಚೆನ್ನಮ್ಮ ಸರ್ಕಲ್ನಾಗ ಒಂದು ದೊಡ್ಡ ಹೋರಾಟ ಮಾಡ್ರಿ. ಇವತ್ತು ನಾನೇ ಅದೇ BJP ಬೆಳಗಾವಿ ಜಿಲ್ಲೆನಾಗ ಭಾಳಷ್ಟು BJP ಲೀಡರ್ಸ್ ಆ ಹೋರಾಟನಾಗ ಭಾಗವಹಿಸಿರು. ಇವತ್ತು ನಾ ಅವ್ರಿಗೆ ಪ್ರಶ್ನೆ ಮಾಡ್ತೇನೆ, ನೀವು ಇವತ್ತು ಹೈಕೋರ್ಟ್ ಆಗಲಿ KD9 ಇವತ್ತು ಕೋರ್ಟ್ಸ್ ಹ್ಯಾವ್ ಗಿವನ್ ಆರ್ಡರ್ ಆನ್ ಅವರ್ ಬಿಹಾಫ್. ಖರೆ ಇಷ್ಟು ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇದ್ರಕ್ಕಿಲ್ಲಾಗಿ ಇಂಥ ಒಂದು ಪಬ್ಲಿಕ್ ಇಶ್ಯೂನಾಗ ನೀವು ಯಾರ್ದೋ ಒಂದು ಮಾತು ಕೇಳಿ ನೀವು ಇವತ್ತು ರೈತರ ವಿರುದ್ಧ ನೀವು ಆಕ್ಟಿವಿಟೀಸ್ ಮಾಡಿರಿ, ರೈತರ ವಿರುದ್ಧ ನೀವು ಹೋರಾಟ ಮಾಡಿ ಹೇಳಿ ನಮ್ದು ಈ ಪ್ರೆಸ್ ಮೀಟ್ ಮುಗಿಸ್ತೀವಿ. ಥ್ಯಾಂಕ್ ಯು.